ಶಿವಮೊಗ್ಗದ ಸಾಗರ ಪಟ್ಟಣ ಬೂದಿ ಮುಚ್ಚಿದ ಕೆಂಡದಂತಿದೆ. ಭಜರಂಗ ದಳ ಕಾರ್ಯಕರ್ತನ ಮೇಲೆ ಹತ್ಯೆಗೆ ಯತ್ನ ಖಂಡಿಸಿ ಇವತ್ತು ನಡೆಸಿದ್ದ ಸಾಗರ ಪಟ್ಟಣ ಬಂದ್ ಯಶಸ್ವಿಯಾಗಿದೆ. ಆದರೆ ಪ್ರಕರಣಕ್ಕೆ ಮಾತ್ರ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸ್ ತನಿಖೆ ವೇಳೆ ಸತ್ಯ ಬಯಲಾಗಿದೆ. ಮಚ್ಚು ಬೀಸಿದ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್. ಹುಡುಗಿ ಚುಡಾಯಿಸಿದ್ದಕ್ಕೆ ಮಚ್ಚಿನಿಂದ ಅಟ್ಯಾಕ್. ಬೂದಿ ಮುಚ್ಚಿದ ಕೆಂಡದಂತಾದ ಸಾಗರ ಪಟ್ಟಣ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಇದೀಗ ಬೂದಿ ಮುಚ್ಚಿದ ಕೆಂಡದಂತಿದೆ. ನಿನ್ನೆ ಭಜರಂಗ ದಳದ ಕಾರ್ಯಕರ್ತ ಸುನಿಲ್ ಮೇಲೆ ಸಮೀರ್ ಮಚ್ಚು ಬೀಸಿ ಹತ್ಯೆಗೆ ಯತ್ನಿಸಿರುವ ಘಟನೆ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿತ್ತು. ಇಂತಹ ಘಟನೆ ನಡೆಯುತ್ತಿದ್ದಂತೆ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ರೊಚ್ಚಿಗೆದ್ದು ನೀಡಿದ್ದ ಸಾಗರ ಪಟ್ಟಣ ಬಂದ್ ಯಶಸ್ವಿಯಾಗಿದೆ. ಪಟ್ಟಣದಾದ್ಯಂತ ಅಂಗಡಿ ಮುಂಗಟ್ಟುಗಳು ಮುಚ್ಚಿದ್ದು, ಕಾರ್ಯಕರ್ತರು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಆಜಾದ್ ನಗರದಲ್ಲಿ ದ್ವೇಷಮಯ ವಾತಾವರಣ ಸೃಷ್ಟಿಯಾಗಿತ್ತು. ಒತ್ತಡದ ಬಂದ್ ಯಾಕೆ ಮಾಡಿಸ್ತಿದ್ದೀರಾ ಅಂತ ಕೆಲವು ಮುಸ್ಲಿಮರು ವಿರೋಧ ವ್ಯಕ್ತಪಡಿಸಿದ್ರು. ಇನ್ನು ಬಂದ್ ಘೋಷಣೆಯಾಗ್ತಿದ್ದಂತೆ ಇತ್ತ ಪೊಲೀಸರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಪ್ರಮುಖ ಆರೋಪಿ A1 ಸಮೀರ್ ಹಾಗೂ ಇಮಿಯಾನ್ ಮನ್ಸೂರ್ ಮೂವರನ್ನ ಬಂಧಿಸಿದ್ದಾರೆ. ಈ ಬೆನ್ನಲ್ಲೇ ಈ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದ್ದು, ಇದೊಂದು ವೈಯಕ್ತಿಕ ದ್ವೇಷದ ಪ್ರಕರಣವಾಗಿದೆ ಎಂಬ ಮಾಹಿತಿ ಹೊರಬಿದ್ದಿದೆ. ಸಮೀರ್ ಸಹೋದರಿಗೆ ಸುನಿಲ್ ಚುಡಾಯಿಸಿದ್ದಕ್ಕೆ ಹಲ್ಲೆಗೆ ಯತ್ನಿಸಲಾಗಿದೆ ಎನ್ನಲಾಗಿದೆ. ಎಸ್ಪಿ ಮಾಹಿತಿ ನೀಡಿದ ಬೆನ್ನಲ್ಲೇ ಆರೋಪಿ ಸಮೀರ್ ಸೋದರಿ ಕೂಡ ಸುನಿಲ್ ಬಗ್ಗೆ ಆರೋಪ ಮಾಡಿದ್ದು, ಆತ ತನಗೆ ಹಿಜಾಬ್ ತೆಗೆಯುವಂತೆ ಪೀಡಿಸ್ತಾ ಇದ್ದ, ಕಳೆದ ಹಿಜಾಬ್ ಗಲಾಟೆ ಬಳಿಕ ಪೀಡಿಸುತ್ತಿದ್ದ ಎಂದು ದೂರಿದ್ದಾರೆ. ನಿನ್ನೆ ಬೆಳಗ್ಗೆ ಸಾಗರ ಟೌನ್ ನಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು. ಸುನಿಲ್ ಅನ್ನೋ ಒಬ್ಬ ವ್ಯಕ್ತಿ ಮೇಲೆ ಒಬ್ಬ ದುಷ್ಕರ್ಮಿ ಹಲ್ಲೆಗೆ ಯತ್ನ ಮಾಡಿದ್ದ ಅಂತ ಅಂದ್ಬಿಟ್ಟು ಒಂದು ಪ್ರಕರಣ ಕೂಡ ದಾಖಲು ಮಾಡ್ಕೊಂಡ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಾಗರ ಪೊಲೀಸ್ ತಂಡ ಆಲ್ಮೋಸ್ಟ್ ಒಂದು 15-16 ಗಂಟೆ ಒಳಗಡೆನೇ 3 ಜನ ಆರೋಪಿತರನ್ನ ನಾವು ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. A1 ಸಮೀರ್ ಅಂತ, ಮತ್ತೆ ಇನ್ನಿಬ್ಬರು ಇಮಿಯಾನ್ ಅಂತ ಒಬ್ಬ, ಮತ್ತೆ ಮನ್ಸೂರ್ ಅಂತ ಇನ್ನೊಬ್ಬ. ಸೊ ಇವರಿಬ್ಬರದು ಏನು ಪಾತ್ರ ಅಂತಂದು ಪರಿಶೀಲನೆ ಮಾಡ್ತಾ ಇದ್ವಿ. ಚುಡಾಯಿಸ್ತಿದ್ರು ನನಗೆ, ಹಿಜಾಬ್ ತೆಗೀರಿ, ಬುರ್ಕಾ ತೆಗೀರಿ, ರಿಲಿಜಿಯನ್ ಕನ್ವರ್ಟ್ ಆಗ್ರಿ ಅದೆಲ್ಲ ಹೇಳ್ತಿದ್ರು. ಕಾಲೇಜಿಗೆ ಹೋಗ್ತಿದ್ದಲ್ಲ ಅವಾಗ ಹೋಗ್ತಿದ್ದೆ, ನಾನು ಚಪ್ಪಲಿನೂ ಚೇಂಜ್ ಮಾಡಿಸ್ಕೊಂಡು ಹೋಗ್ತಿದ್ದೆ ಗೊತ್ತಾಗ್ಬಾರ್ದಂತ, ಆದ್ರೂ ಚುಡಾಯಿಸ್ತಿದ್ರು. ಅದು ಹಿಜಾಬಿನ ಸ್ಟಾರ್ಟ್ ಆಯ್ತಲ್ಲ 1 ಮಂತ್ 15 ಡೇಸ್ 8 ಡೇಸು ಹಂಗೆ ಬಂದು ಚುಡಾಯಿಸೋದು. ನಾನು ಎಲ್ಲ ಸತಿ ಅಣ್ಣನ ಹತ್ರ ಹೇಳ್ತಿರ್ಲಿಲ್ಲ. ಯಾವಾಗಾದ್ರು 1 ಮಂತ್ ಆದ್ಮೇಲೆ ಇಲ್ಲ 1.5 ಮಂತ್ ಆದ್ಮೇಲೆ ಹೇಳ್ತಿದ್ದೆ ನಮ್ಮ ಅಣ್ಣನ ಹತ್ರ. ಹೇಳಿದ್ದಕ್ಕೆ ಅವನು ಏನಾದ್ರು ಮಾಡಕ್ ಹೋಗಿದ್ದ, ಆಕ್ಷನ್ ತೊಡಕ್ ಹೋಗಿದ್ದಲ್ಲ ಅಷ್ಟೇ. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಸ್ಥಳೀಯ ಶಾಸಕ ಹರ್ತಾಳು ಹಾಲಪ್ಪ ಇಡೀ ಘಟನೆಯನ್ನ ಖಂಡಿಸಿದ್ದು, ಎಸ್ಪಿ ಹೇಳಿಕೆ ಬಗ್ಗೆಯೇ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಕ್ರಿಕೆಟ್ ಆಟವಾಡಿ ಯಾಕೆ ಲಾಡ್ಜ್ ಮಾಡ್ತಾರೆ? ಸಮೀರ್ ಎಷ್ಟು ಕುರಿ ಸಾಕಿದ್ದಾನೆ? ಯಾರಾದ್ರೂ ಅಣ್ಣನಿಗೆ ಫೋನ್ ಮಾಡಿ ತಂಗಿ ನಂಬರ್ ಕೇಳ್ತಾರಾ ಅಂತ ಪ್ರಶ್ನಿಸಿದ್ದಾರೆ. ನಾನು ಪೊಲೀಸದ ಹೇಳಿಕೆಯನ್ನ ಖಂಡಿಸೋದು ಇಲ್ಲ, ಅವ್ರ ಆತ್ಮಸ್ಥೈರ್ಯ ಕುಗ್ಸೋದಿಲ್ಲ. ಆದರೆ ಅವ್ರು ಹೇಳಿದ್ರಾಗ ಅನುಮಾನ ಬರುತ್ತೆ. ನಾನು ಲಾಯರ್ ಸ್ವಲ್ಪ ಓದಿದ್ದೇನೆ, ಪೂರ್ತಿ ಓದಿಲ್ಲ, ಲಾ ಕಂಪ್ಲೀಟ್ ಮಾಡಿಲ್ಲ. ಆದರೆ ಕಾಮನ್ ಸೆನ್ಸ್ ಹೇಳ್ತದೆ. ಮುಂಚೆನೇ ಚುಡಾಯಿಸ್ತಿದ್ದ ನಿಷ್ಠೂರ ಇದೆ ಅಂತೇಳಿ ನಿನ್ನ ತಂಗಿ ನಂಬರ್ ಕೊಡು ಅಂತ ಯಾರು ಕೇಳ್ತಾರೆ? ಹೇಳುವಾಗ ಎಚ್ಚರಿಕೆಯಿಂದ ಹೇಳಬೇಕು. ನಮ್ಮ ಅಧಿಕಾರಿಗಳು ಕೂಡ ನಿನ್ನ ತಂಗಿ ನಂಬರ್ ಕೊಡು ಅಂತ ಯಾರು ಕೇಳಲಿಕ್ಕೆ ಸಾಧ್ಯ ಇದೆಯಾ? ಒಟ್ನಲ್ಲಿ ಸಾಗರದಲ್ಲಿ ನಡೆದಿರುವ ದುರ್ಘಟನೆಗೆ ಟ್ವಿಸ್ಟ್ ಸಿಕ್ಕಿದ್ದು, ಆದರೂ ಕೋಮು ಸಂಘರ್ಷದ ವಾತಾವರಣದ ಹಿನ್ನೆಲೆಯಲ್ಲಿ ಸಾಗರ ಪಟ್ಟಣ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಶಶಿಧರ್, ಪಬ್ಲಿಕ್ ಟಿವಿ, ಶಿವಮೊಗ್ಗ.